ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಅಮೂಲ್ಯ ಅಮ್ಮು ಬ್ಲಾಗ್. ಈಗ ಬೇವು ಬೇಕಿತ್ತು, ಯುಗಾದಿ ಹಬ್ಬ ಅಲ್ವಾ ಇವತ್ತು. ಹಾಗಾಗಿ ಈಗ ಬೇವಿನ ಸಸಿ ಇದೆ ನಮ್ಮ ತೋಟದಲ್ಲಿ, ಅಲ್ಲಿಂದ ಬೇವು ತೆಗೆದು ಈಗ ಬೇವು ಬೆಲ್ಲ ಮಾಡಬೇಕು. ಬೆಲ್ಲ ತಗೊಂಡು ಬಂದಿದ್ದೇನೆ. ಹಾಗೆ ಅತ್ತೆಯವರ ಗಾರ್ಡನಿಂದ ಸ್ವಲ್ಪ ಹೂ ಎಲ್ಲ ತಗೊಂಡಿದ್ದೇನೆ. ಎಲ್ಲ ಗುಲಾಬಿ ಹೂ, ದಾಸವಾಳ, ತುಳಸಿ ಹೂ, ಎಲ್ಲ ವಿಧ ವಿಧವಾದ ಮಲ್ಲಿಗೆ ಎಲ್ಲ ಹೂ ಎಲ್ಲ ಇದೆ. ಈಗ ನಮಗೆ ಬೇವು ಬೇಕು, ಹಾಗೆ ಮಾವಿನಕಾಯಿ ಹೂ ಇದೆ. ಎಲ್ಲ ಈಗ ತಗೊಂಡು ಈಗ ಬೇವು ಬೆಲ್ಲ ರೆಡಿ ಮಾಡಬೇಕು. ಬನ್ನಿ. ನೋಡಿ, ಬೇವಿನ ಸಸಿ ಇದೆ. ಸಾಕು. ಬೇವು ಬೆಲ್ಲ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ತೋರಣಕ್ಕೆಲ್ಲ ಮಾವಿನೆಲೆ, ಮತ್ತೀಗ ಮಾವಿನಕಾಯಿ ಬೇಕು. ಇವತ್ತು ಮಾವಿನಕಾಯಿ ಪಚಡಿನೂ ಮಾಡ್ತೀನಿ. ಇಲ್ಲ, ಯಾವ್ದಾದ್ರು ತೆಗಿ. ತೆಗಿತೇನೆ. ಮುರಿ ಅದು ಗೊತ್ತು. ಎಷ್ಟೊಂದು ಅಂಟ್ವಾಳ ಆಗಿದೆ. ಅಂಟ್ವಾಳ ಮರ ಭಾರಕ್ಕೆ ಬಾಗಿದೆ ಈ ಕಡೆ. ಇಲ್ಲಿ ನೋಡಿ, ನೆಲದ ಮೇಲೆ ಎಷ್ಟೊಂದು ಬಿದ್ದಿದೆ.
ಇವತ್ತು ನಮ್ಮ ನರ್ಸರಿಯಲ್ಲಿ ಬೆಳೆದ ಕೆಲವೊಂದು ಹಣ್ಣು ಎಲ್ಲ ತೆಗೆದು ಇಲ್ಲಿ ಜೋಡಿಸಿ ಇಟ್ಟಿದ್ದೇನೆ. ಇದರಲ್ಲಿ ವಾಟರ್ ಆ್ಯಪಲ್ ಇದೆ, ಸ್ಟಾರ್ ಫ್ರೂಟ್ ಇದೆ, ಚಿಕ್ಕು, ಮತ್ತು ಇದು ಮಲ್ಬೆರಿ, ಇದು ಲಿಂಬೆಹಣ್ಣು, ಇದು ಬನಾನಾ ಲಿಂಬೆ, ಇದು ದೊಡ್ಲಿ, ದೇವನಹಳ್ಳಿ ಚಕೋತ, ಮತ್ತು ಕಾಯಿ, ಮತ್ತು ಇದು ಬೂದ್ಗುಂಬಳಕಾಯಿ, ಮತ್ತು ಹಲಸಿನ ಗುಜ್ಜೆ. ಇಷ್ಟೆಲ್ಲ ಇದೆ. ಈಗ ನಾನು ಹಲಸಿನ ಗುಜ್ಜೆಯ ಪೋಡಿ ಮತ್ತು ಮಾವಿನಕಾಯಿನ ಪಚ್ಚಡಿ ಮಾಡ್ತೇನೆ. ತುರಿದಿದ್ದ ಮಾವಿನಕಾಯಿಗೆ ಸ್ವಲ್ಪ ಉಪ್ಪು, ಹಿಂಗು, ಹಸಿಮೆಣಸು ಮತ್ತು 1 ಚಮಚ ತೆಂಗಿನೆಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಪಚ್ಚಡಿ ರೆಡಿ ಆಗ್ತದೆ. ಇಲ್ಲಿ ಗುಜ್ಜೆಯ ಪೋಡಿ ರೆಡಿಯಾಗಿದೆ. ನಿನ್ನೆ ಬಂದ ಬಿರುಗಾಳಿಗೆ ಬಾಳೆ ಎಲೆ ಎಲ್ಲ ಹರಿದೋಗಿ ಸಿಕ್ಕಿರೋದು ಇಷ್ಟೇ, ಲಾಸ್ಟಿಗೆ ಇಷ್ಟೇ ಪೀಸ್. ಇವತ್ತು ಯುಗಾದಿ ಹಬ್ಬ ಊಟ, ಸ್ಪೆಷಲ್ ಊಟ ಪಚ್ಚಡಿ, ಮಾವಿನಕಾಯಿ ಪಚ್ಚಡಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಹಾಗಲಕಾಯಿ ಸುಕ್ಕ, ಕಡಗಿ, ನಮ್ಮ ಎಳೆ ಹಲಸಿನ ಪಲ್ಯ, ಕಾಯಿ ಪಲ್ಯ, ಆಮೇಲೆ ಬ್ಲ್ಯಾಕ್ ರೈಸ್ ಅಂತ, ಇದು ಕಪ್ಪು ಅಕ್ಕಿ, ಅದರ ಗಂಜಿ ರೈಸ್, ಪ್ಲಸ್ ದಾಳಿ ತವೆ, ಪ್ಲಸ್ ಇದು ಕಡಗಿ, ನಮ್ಮ ಎಳೆ ಗುಜ್ಜೆಯ ತವಾ ಫ್ರೈ ಪೋಡಿ ಅಂತೀವಿ. ನೆಕ್ಸ್ಟು ಬಟಾಣಿ ಉಸ್ಲಿ, ಹಾಗೆ ಶಾವಿಗೆ ಪಾಯಸ. ಹೇಗಾಗಿದೆ ಹಬ್ಬದ ಊಟ? लाईट जाता ಎಲ್ಲ ಖಾಲಿ ಆಯ್ತು. पिता गुटा अंकावच्या त्यालगावनी लाईट जाती ಸ್ವಲ್ಪ ಸಾಂಗ್ ಸೂಪರ್. ಪೋಡಿ ಅಲ್ಟಿಮೇಟ್. मुकाचा पिता मुकार ಇವತ್ತು ಸಂಜೆ ರಿಪ್ಪನ್ಪೇಟೆಯ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಲೆಕ್ಕದ್ದು ಪೂಜೆ ಇದೆ. ಹಾಗೆ ಮತ್ತು ನಮ್ಮ ರಿಪ್ಪನ್ಪೇಟೆಯ GSB ಸಮಾಜದಲ್ಲೂ ಪೂಜೆ ಇದೆ. ಇದೇ ನೋಡಿ ನಮ್ಮ ರಿಪ್ಪನ್ಪೇಟೆಯ ಗಣಪತಿ ದೇವಸ್ಥಾನ. ಒಳಗಡೆ ವಿಡಿಯೋ ಶೂಟಿಂಗ್ ಇಲ್ಲ, ಹಾಗಾಗಿ ಹೊರಗಡೆಯಿಂದಲೇ ತೋರಿಸ್ತಾ ಇದ್ದೇನೆ. ವಿಡಿಯೋವನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.